ಜ್ಯೋತಿಷಿಗಳು ಎಲ್ಲ ನಂಬೋರು. ಡಿ ಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಹತ್ರ ಹೋಗಿ ಕೈ ಮುಗಿದು ಡೇಟ್ ಕೇಳಿ ಇನ್ನೂ ಬರಬೇಕು. ಏನೋ ಅವರು ಜೂನ್ 3 ಅಂತ ಎಲ್ಲರ ಹತ್ರ ಹೇಳ್ಕೊಂಡಿದ್ರಂತೆ ಮೊದಲೇ, 10 ದಿನದ ಮುಂಚೆನೆ. ಈ ತಿಂಗಳಲ್ಲಿ ಎಲ್ಲ ಮುಗ್ದೋಗುತ್ತೆ, ಮೇ ಅಲ್ಲಿ. ಜೂನ್ 3ನೇ ತಾರೀಕು ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ. ಅದೇನಾದರೂ ನಿಜ ಆದರೆ ಜೂನ್ 3, ಇಲ್ಲದೆ ಇದ್ದರೆ ಮೋಸ್ಟ್ಲಿ ಸೋಮವಾರ ಯಾವ ಡೇಟು? 1ನೇ ತಾರೀಕು. ಐ ಡೋಂಟ್ ನೋ, ನೋಡೋಣ, ಕಾದು ನೋಡೋಣ. ಯಾಕೆ ಅಂತಂದರೆ ಇದರಲ್ಲಿ ಜ್ಯೋತಿಷಿಗಳ ಪಾತ್ರ ತುಂಬ ಇಂಪಾರ್ಟೆಂಟು. ನೀವು ಸೋಮವಾರ ತೊಗೊಂಡ್ರೆ ಒಂದೇ ಸಲ ಮುಖ್ಯಮಂತ್ರಿ, ಜೂನ್ 3ಕ್ಕೆ ತೊಗೊಂಡ್ರೆ 2 ಸಲ ಮುಖ್ಯಮಂತ್ರಿ, ಈ ಥರವು ಏನೇನೋ ಇದಾವಂತೆ. ಅವರಂತೂ ಭಾರಿ ನಂಬ್ತಾರೆ, ನಮಗಂತೂ ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಇದೆ. ಸೊ ಹೀಗಾಗಿ ನೋಡೋಣ ಏನು ಅಂತಂದರೆ, ರಾಜ್ಯದ ಚುಕ್ಕಾಣಿ ಹಿಡಿಯುವಂತಹ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಅದು ಅವರವರ ನಂಬಿಕೆ. ಆ ನಂಬಿಕೆಗೆ ನಾವು ಕೂಡ ಗೌರವ ಕೊಡೋದು ಸರ್ವೇ ಸಾಮಾನ್ಯ. ಅದು ಅವರವರ ನಂಬಿಕೆ. ಆ ನಂಬಿಕೆಗೆ ನಾವು ಕೂಡ ಗೌರವ ಕೊಡೋದು